ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಟೈಪ್ 4 ಡೋರಿ ವರ್ಕ್ನ ಜರ್ದೋಸಿಯಿಂದ ಯಾವ ರೀತಿ ಹಾಕೋದು ಅಂತ ಇವತ್ತು ತೋರಿಸ್ಕೊಡ್ತೀನಿ. ನಾನಿವತ್ತು ಡೋರಿನ ಯೂಸ್ ಮಾಡ್ತಾ ಇಲ್ಲ, ಹಾಗೆ ಕ್ರೋಶಾ ನೀಡಲ್ನು ಯೂಸ್ ಮಾಡ್ತಾ ಇಲ್ಲ. ಅದನ್ನು ಯಾವ ರೀತಿ ಈ ಡೋರಿ ವರ್ಕ್ ಥರನೇ ಜರ್ದೋಸಿಯಿಂದ ಹಾಕೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಈ ರೀತಿ ಜರ್ದೋಸಿ ಇರೋದು. ಅದಕ್ಕೂ ಮೊದಲು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಒತ್ತಿ. ಇದರಿಂದ ನಾನು ಹಾಕೋ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇದರಿಂದ ನೀವು ನನ್ನ ವಿಡಿಯೋನ ಡೈಲಿ ನೋಡೋಕ್ಕೆ ಸಾಧ್ಯವಾಗುತ್ತೆ. ನಾನು ಮೊದಲು ಈ ಜರ್ದೋಸಿನ ಈ ಥರ ಚಿಕ್ಕದಾಗಿ ಕಟ್ ಮಾಡಿಟ್ಕೋತಾ ಇದ್ದೀನಿ. ನಾನು ಒಂದೇ ಥರ ಕಟ್ ಮಾಡ್ಕೊತಿದ್ದೀನಿ. ಒಂದು ಸ್ವಲ್ಪ ಚಿಕ್ಕದು ದೊಡ್ಡದು, ಒಂದು ಸ್ವಲ್ಪ ಒಂದೇ ಲೆವೆಲ್ ಇರೋದೇ ಜಾಸ್ತಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಇದನ್ನು ಮಧ್ಯೆ ಹಾಕೋಕೆ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋದು. ಅಂದರೆ ನಾನು ಮುಂಚೆ ಡೋರಿನ ಅಂಟಿಸ್ಕೊಂಡಿದ್ನಲ್ಲ, ಅಲ್ಲಿ ಈ ಜರ್ದೋಸಿಯಿಂದನೇ ಹಾಕಿ ಆಮೇಲೆ ಅದ್ರ ಮೇಲೆ ವರ್ಕ್ ಮಾಡೋದನ್ನು ಜರ್ದೋಸಿ ವರ್ಕ್ ತೋರಿಸ್ತೀನಿ. ಮೊದಲಿಗೆ ಜರಿ ತಗೊಂಡು ಅದು ಕೆಳಗಡೆಯಿಂದ ದಾರ ತೋದು, ಇದು ನಿಮಗೆಲ್ಲ ಗೊತ್ತಿರೋದೆ, ತಗೊಂಡು ಅದರಲ್ಲಿ ಒಂದು ಜರ್ದೋಸಿನ ಸೇರಿಸ್ಕೊಂಡು ಈ ಥರ ಲಾಕ್ ಮಾಡಿಕೊಂಡೆ. ಮಧ್ಯೆ ಲೈನಲ್ಲಿ ಮತ್ತೆ ಒಂದು ಜರ್ದೋಸಿ ಪೈಪ್ನ ಹಾಕ್ಕೊಂಡು, ಇದು ನೀಡಲಲ್ಲಿ ಫಸ್ಟ್ ಟೈಮ್ ಹಾಕೊಳ್ಳೋರಿಗೆ ಇದೇ ರೀತಿ ಪ್ರಾಬ್ಲಮ್ ಆಗುತ್ತೆ. ಆ ಪ್ರಾಬ್ಲಮ್ ನಿಮಗೂ ಬರ್ಬೋದು. ಅದಕ್ಕೆ ನಾನು ಈ ಕ್ರೋಶಾ ನೀಡಲ್ ಇಲ್ಲದೇ ಯಾವ ರೀತಿ ಜರ್ದೋಸಿ ವರ್ಕ್ ಮಾಡ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಯಾರು ಸ್ಕಿಪ್ ಮಾಡದೆ ಫುಲ್ ವಿಡಿಯೋನ ನೋಡಿ. ನಾನು ಮಧ್ಯೆ ಮಾತ್ರ ಈ ಕ್ರೋಶಾ ನೀಡಲ್ನ ಯೂಸ್ ಮಾಡಿ ಹಾಕಿದ್ದೀನಿ. ಈ ಮಧ್ಯೆ ಹಾಕಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ಅದು ಜರ್ದೋಸಿದು ಹೋಲು ತುಂಬ ಚಿಕ್ಕದಿರುತ್ತೆ, ಆಮೇಲೆ ತುಂಬ ತೆಳ್ಳಗಿರುತ್ತೆ. ಅದು ಒಂದು ಸ್ವಲ್ಪನೂ ನೀವು ಜಗ್ಗಿಬಿಟ್ರೆ ಅದು ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೆ ಅದನ್ನು ನಿಧಾನಕ್ಕೆ ತುಂಬ ಸ್ಲೋ ಆಗಿ ಹಾಕ್ಕೋಬೇಕು. ಅದಕ್ಕೆ ನಿಮಗೆ ಯಾರ್ಯಾರು ಬಿಗ್ನರ್ಸ್ ಇದ್ದೀರೋ ಅವ್ರಿಗೆ ಮೊದಲು ನೀಡಲಿಂದ ಹಾಕೋಕ್ಕೆ ಕಷ್ಟ ಆದರೆ ನಾನು ನೆಕ್ಸ್ಟ್ ತೋರಿಸ್ತೀನಲ್ಲ ಟಿಪ್ಸು, ಅದರಿಂದನೂ ಯೂಸ್ ಮಾಡಿಕೊಂಡು ಹಾಕೋಬೋದು. ಬರಲ್ಲ ಅಂತೇನು ಬಿಡೋಕ್ಕೆ ಹೋಗಬೇಡಿ, ಇದನ್ನು ಟ್ರೈ ಮಾಡಿ ಈ ಥರ. ನಾನು ಮಧ್ಯೆ ಡೋರಿ ವರ್ಕ್ ಹಾಕಿದೆ, ಈ ಜರ್ದೋಸಿಯಿಂದನೇ ಈ ರೀತಿ ಹಾಕ್ಕೊಂಡಿದ್ದೀನಿ. ಈಗ ಇದ್ರ ಮೇಲೆ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ. ಅದಕ್ಕೂ ಮೊದಲು ನಾನು ಈ ಥರ ಸ್ಲ್ಯಾಂಟಾಗಿ ನಾನು ದಾರ ಹಾಕ್ಕೊಂಡು ಹೋಗಿದ್ನಲ್ಲ, ಈ ಜರ್ದೋಸಿಯಿಂದನೇ ಈಗ ಸ್ಲ್ಯಾಂಟಾಗಿ ಮೇಲೆ ಹಾಕ್ಕೋತೀನಿ. ಅದಕ್ಕೆ ಈ ಥರ ಜರ್ದೋಸಿನ ಒಂದೇ ಲೆವೆಲು ಜರ್ದೋಸಿನ ಕಟ್ ಮಾಡ್ಕೋತಾ ಇದ್ದೀನಿ. ಕಟ್ ಮಾಡಿ ಇಟ್ಕೊಂಡು ಆಮೇಲೆ ಇದ್ರ ಮೇಲೆ ಹಾಕ್ಕೋತೀನಿ. ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಚಿಕ್ಕದು ಇದೆ, ಸ್ವಲ್ಪ ಮೀಡಿಯಮ್ಮು ಇದೆ. ಈಗ ಇದು ಜರ್ದೋಸಿ ಹಾಕಿದ್ನಲ್ಲ ಕೆಳಗಡೆ, ಈಗ ಮೇಲ್ಗಡೆ ನಾನು ಸೂಜಿ ತಗೊಂಡು ನಾರ್ಮಲ್ ನೀಡಲ್ ಬರುತ್ತಲ್ಲ, ಆ ನೀಡಲಲ್ಲಿ ಸಿಲ್ಕ್ ಜರಿ ಥ್ರೆಡ್ ಬರುತ್ತಲ್ಲ ಅದನ್ನು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ನೀಡಲಿಂದನೇ ಯಾವ ರೀತಿ ಹಾಕೋದು ತೋರಿಸ್ತೀನಿ. ಈ ಥರ ಕೆಳಗಿಂದ ಮೇಲೆ ಹಾಕ್ಕೊಂಡು ಸ್ಟಾರ್ಟಿಂಗಲ್ಲಿ ಒಂದು ಕಾರ್ನರಲ್ಲಿ ಹಾಕೋಕ್ಕೆ ಚಿಕ್ಕದು ಹಾಕೋತಾ ಇದ್ದೀನಿ. ಈ ನೀಡಲಲ್ಲಿ ಹಾಕ್ಕೊಂಡು ಅದನ್ನು ಈ ರೀತಿ ನಿಧಾನಕ್ಕೆ ಸರಿಸ್ಕೊಂಡು ಕ್ರಾಸಲ್ಲಿ ಅದನ್ನು ಇಳಿಸಿಟ್ಕೊಂಡು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಸಿಲ್ಕ್ ಥ್ರೆಡ್ ಹಾಕೋತೇವಲ್ಲ ಕ್ರೋಶಾ ನೀಡಲ್, ಅದೇ ರೀತಿಯೇ, ಬಟ್ ನಾನು ಇದಕ್ಕೆ ನಾರ್ಮಲ್ ನೀಡಲ್ ಬಳಸಿದ್ದೀನಿ. ಇದನ್ನು ಈಸಿಯಾಗಿ ಬೇಗನೆ ಬರುತ್ತೆ. ಕೆಲವ್ರಿಗೆ ಕ್ರೋಶಾ ನೀಡಲಿಂದ ಹಾಕೋದು ಕಷ್ಟ ಆಗ್ಬೋದು. ಅದಕ್ಕೆ ನಾನು ಈ ನೀಡಲಿಂದ ನಿಮಗೆಲ್ಲ ಬಿಗ್ನರ್ಸ್ಗೆ ಈಸಿ ಆಗಲಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಅದ್ರ ಪಕ್ಕನೇ ನಾನು ಇನ್ನೊಂದು
ಚಿಕ್ಕದು, ಅದಕ್ಕಿಂತ ಸ್ವಲ್ಪ ದೊಡ್ಡದು ಹಾಕ್ಕೊಂಡೆ. ಅದರ ಮೇಲ್ಗಡೆ ಚುಚ್ಕೊಂಡು ಈ ಥರ ನಿಧಾನಕ್ಕೆ ಎಳ್ಕೊಳ್ಳಿ. ಯಾಕಂದರೆ ಇದು ಜರ್ದೋಸಿ ತುಂಬ ಸಾಫ್ಟ್, ಅಂದರೆ ತುಂಬ ಥಿನ್ನಾಗಿರುತ್ತಲ್ಲ, ಅದು ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಒಂದು ಸರಿ ಹಾಳಾದರೆ ಅದು ಮತ್ತೆ ಯೂಸ್ ಮಾಡೋಕ್ಕೆ ಬರೋದೇ ಇಲ್ಲ. ಅದಕ್ಕೆ ನಿಧಾನಕ್ಕೆ ಹಾಕ್ಕೊಳ್ಳಿ. ಮತ್ತು ಈ ಬ್ಯಾಕ್ ಸೈಡಿಂದ ಮೇಲ್ ದಾರ ತಗೊಂಡು ಅದರಲ್ಲಿ ಅದಕ್ಕಿಂತ ಸ್ವಲ್ಪ ದೊಡ್ಡದು, ನೀವು ಕಟ್ ಮಾಡ್ಕೊಳ್ಳೋವಾಗ ಸ್ವಲ್ಪ ಚಿಕ್ಕದು ಸ್ವಲ್ಪ ದೊಡ್ಡದು ಈ ಥರ ಮಾಡ್ಕೊಂಡು ಇಟ್ಕೊಳ್ಳಿ. ಮಧ್ಯೆ ಹಾಕೊಳ್ಳೋವಾಗ ಮಾತ್ರ ಒಂದೇ ಲೆವೆಲ್ ಜರ್ದೋಸಿ ಯೂಸ್ ಆಗುತ್ತೆ. ಈ ಕಾರ್ನರಿಂದ ಈಗ ಇಲ್ಲೊಂದು ಹಾಕ್ಕೊಂಡಲ್ಲ, ಈಗ ಇನ್ನೊಂದು ಇದಕ್ಕಿಂತ ಸ್ವಲ್ಪ ದೊಡ್ಡದು ಹಾಕ್ಕೋತಾ ಇದ್ದೀನಿ. ಈ ರೀತಿ ಹಾಕ್ಕೊಂಡು ಈಗ ಆ ಕಾರ್ನರಿಂದ ಈ ಕಡೆ ಒಂದು ಅದಕ್ಕಿಂತ ಸ್ವಲ್ಪ ದೊಡ್ಡದು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಈಗ ಸ್ಲ್ಯಾಂಟಾಗಿ ಹಾಕ್ಕೊಂಡು ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಈಗ ಮಧ್ಯೆ ಏನು ಹಾಕ್ಕೋತೇವಲ್ಲ ಅದೆಲ್ಲ ಒಂದೇ ರೀತಿಯಲ್ಲಿ ಕಟ್ ಮಾಡ್ಕೊಂಡಿರಬೇಕು. ಒಂದು ಸ್ವಲ್ಪ ದೊಡ್ಡದು ಚಿಕ್ಕದಾದರೆ ಪರವಾಗಿಲ್ಲ, ದೊಡ್ಡದಾದರೆ ಅದು ಮೇಲೆ ಎದ್ದು ನಿಂತ್ಕೊಳ್ಳುತ್ತೆ, ನೀಟಾಗಿ ಕಾಣಲ್ಲ. ಆವಾಗ ನೀವು ಕೈ ಇಟ್ಟು ಅದ್ರ ಮೇಲೆ ಮಾಡಿದಾಗ ಅದು ಕೈಗೆ ತಾಗುತ್ತೆ. ಅದಕ್ಕೆ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನೀವು ಇದೇ ರೀತಿ ಇದು ಫುಲ್ಲು ಕವರ್ ಮಾಡ್ಕೋಬೇಕು. ನಿಧಾನಕ್ಕೆ ಹಾಕ್ಕೊಳ್ಳಿ, ಯಾಕಂದರೆ ಜರ್ದೋಸಿ ಸಾಫ್ಟಾಗಿರುತ್ತೆ. ನಾನು ಇದಾದಮೇಲೆ ಫುಲ್ ಹಾಕ್ಕೊಂಡ್ಮೇಲೆ ನಿಮಗೆ ಎಂಡಲ್ಲಿ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ. ಈಗ ಇದು ಫುಲ್ ಹಾಕ್ಕೊಂಡ್ಮೇಲೆ ನಾನು ವಿಡಿಯೋನ ತೋರಿಸ್ತಾ ಇದ್ದೀನಿ. ಇದು ಎಂಡಲ್ಲಿ ನಾವು ಈ ಸ್ಟಾರ್ಟಿಂಗಲ್ಲಿ ಯಾವ ರೀತಿ ಒಂದು ಸ್ವಲ್ಪ ಚಿಕ್ಕದು ದೊಡ್ಡದು ಸ್ಟೆಪ್ ಬೈ ಸ್ಟೆಪ್ ಹಾಕ್ಕೊಂಡಿದ್ದೆಯಲ್ಲ, ಅದೇ ರೀತಿ ಅಲ್ಲಿನೂ ಸ್ವಲ್ಪ ದೊಡ್ಡದಾದಮೇಲೆ ಇನ್ನು ಅದಕ್ಕಿಂತ ಸ್ವಲ್ಪ ಚಿಕ್ಕದು ಕಾರ್ನರಲ್ಲಿ ಒಂದು ಚಿಕ್ಕದು ಇಟ್ಕೊಂಡು ಹಾಕ್ಕೊಂಡು ಅದನ್ನು ಕವರ್ ಮಾಡ್ಕೋತಾ ಇದ್ದೀನಿ. ಈಗ ಇದಕ್ಕಿಂತ ಚಿಕ್ಕದು ಇನ್ನೊಂದು ಸ್ವಲ್ಪ ಚಿಕ್ಕದು ಹಾಕ್ಕೋತೀನಿ, ಆವಾಗ ಕಾರ್ನರಲ್ಲಿ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಈ ರೀತಿ ಲಾಸ್ಟಲ್ಲಿ ಒಂದು ಚಿಕ್ಕದು ಹಾಕ್ಕೊಂಡು ಇದನ್ನು ಎಂಡ್ ಮಾಡ್ತೀನಿ. ಇಷ್ಟು ಚಿಕ್ಕದು. ನಿಧಾನಕ್ಕೆ ಹಾಕ್ಕೊಳ್ಳಿ, ಯಾಕಂದರೆ ಆ ನೀಡಲಲ್ಲಿ ಹಾಕಬೇಕಾದ್ರೂ ಆ ನೀಡಲ್ ನಿಮ್ಮ ಕೈಗೆ ಚುಚ್ಚೋದು ಚಾನ್ಸಸ್ ಇರುತ್ತೆ. ಯಾಕಂದರೆ ಇದು 0 ನಂಬರ್ ನೀಡಲ್ ತೊಗೊಂಡಿದ್ದೀನಲ್ಲ, ಅದಕ್ಕೆ ಇದು ಸ್ವಲ್ಪ ಶಾರ್ಪಾಗೇ ಇರುತ್ತೆ. ನೋಡಿಕೊಂಡು ನಿಧಾನಕ್ಕೆ ಹಾಕ್ಕೊಳ್ಳಿ. ಈಗ ಮತ್ತೆ ಅದನ್ನು ಈ ಥರ ದಾರ ಮೇಲೆ ತಂದು ಒಂದು ಸರಿ ಕೆಳಗಡೆ ಚುಚ್ಕೊಂಡು ಅದನ್ನು ಲಾಕ್ ಮಾಡ್ಕೋತಾ ಇದ್ದೀನಿ ಅಷ್ಟೇ.
ನೋಡಿ ಇದು ಮುಗೀತು, ಇಷ್ಟೇ ನೀಟಾಗಿ ಬರುತ್ತೆ. ಇದು ಫುಲ್ ಕಂಪ್ಲೀಟ್ ಆದಮೇಲೆ ನಾನು ಇದ್ರ ಸುತ್ತಲೂ ಗೋಲ್ಡ್ ಜರಿಯಿಂದ ಚೈನ್ ಹಾಕ್ಕೊಂಡು ಫಿನಿಶಿಂಗ್ ಮಾಡ್ಕೋತಾ ಇದ್ದೀನಿ. ನೋಡಿ ಇದು ಫಿನಿಶಿಂಗ್ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಇದು ಜರ್ದೋಸಿ ವರ್ಕ್ ತುಂಬ ಚೆನ್ನಾಗಿ ಬರುತ್ತೆ, ಬಟ್ ನಿಧಾನಕ್ಕೆ ನೀಟಾಗಿ ಹಾಕ್ಕೋಬೇಕು ಅಷ್ಟೇ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.